ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು MK ಸವಿದೀಪ್ ಯೂಟ್ಯೂಬ್ ಚಾನಲ್. ಸೊ ಬರ್ರಿ, ಇವತ್ತು ನಮ್ಮ ತವ್ರ ಮನೆ ಹೋಮ್ ಟೂರನ್ನು ಮಾಡಕತ್ತೀನಿ. ಸೊ ನಾನು ಮೇನ್ ಚಾನಲ್ದಾಗ ಆಲ್ರೆಡಿ 2 ಸರಿ ಹಾಕಿದ್ದೀನಿ ನಾನು ಹೋಮ್ ಟೂರನ್ನು. ಇವಾಗ ತವ್ರ ಮನೆ ವಿಡಿಯೋನ ಇದ್ರಾಗೂ ಕೂಡ ಶೇರ್ ಮಾಡಿದ್ರೆ ಆಯಿತು, ನನ್ನ ಸ್ನೇಹಿತರಿಗೆ ತೋರಿಸಿದ್ರೆ ಆಯ್ತು ಅನ್ನೋ ಖುಷಿಯಿಂದ ಬ್ಲಾಗನ್ನು ಶುರು ಮಾಡಕತ್ತೀನಿ. ಬರ್ರಿ, ಹೋಮ್ ಟೂರ್ ಶುರು ಮಾಡೋಣ. ಎದ್ರ ಬದ್ರ ಮನೆಗಳು ಇರ್ತಾವ್ರಿ ನಮ್ಮ ಊರ ಕಡೆ. ಈ ಥರ ಫುಲ್ಲು ಓಣಿ ನೋಡ್ರಿ, ಎಲ್ಲ ಅಪೋಸಿಟ್ ಮನೆಗಳು ಅದಾವೆ. ಈ ಕಡೆ ಒಂದು ಲೈನ, ಈ ಕಡೆ ಒಂದು ಲೈನ. ಸೊ ನಮ್ಮದು ಎಕ್ದಮ್ ಕಾರ್ನರಿಗೆ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಇವಾಗ ನಮ್ಮದು ಇರುವಂಥ ಮನೆ ಹೋಮ್ ಟೂರ್ ಮಾಡತ್ತೀನಿ ರೀ. ಇದು ನಮ್ಮದು, ಇದೇನು ಕಾಣಿಸಕತ್ತೈತಿಲ್ಲ, ಇದು ನಮ್ಮದು ಎಕ್ದಮ್ ಕಾರ್ನರಿಗೆ ಬರ್ತೈತಿ. ಹಿಂಗೆ ಮುಂದ್ಕತೆ ಹೋದ್ರೆ ಅಲ್ಲಿ ದೊಡ್ಡ ರೋಡ ಜಾಯಿಂಟ್ ಆಗ್ತೈತಿ ನೋಡ್ರಿ. ಈ ಕಡೆ ಹೋದ್ರೆ ಮುದ್ದೇವಾಳ ರೋಡ್ ಬರ್ತೈತಿ, ಇದು ದೊಡ್ಡದು ರೋಡ್ ರೀ ಇದು. ಸೊ ಈ ಕಡೆ ಬಂದ್ರೆ ತಾಳಿಕೋಟೆ ರೋಡ್ ರೀ, ಅಲ್ಲೇನು ಲಾಸ್ಟಿಗೆ ಕಾಣಿಸ್ತೈತಿಲ್ಲ ಅದು ತಾಳಿಕೋಟೆ ರೋಡ. ಸೊ ಎರಡೂ ಕಡೆ ದೊಡ್ಡ ದೊಡ್ಡ ಇದನ್ನೇ ಅದಾವೆ ರೀ, ರೋಡ್ಗಳನ್ನೇ ಅದಾವೆ. ಫುಲ್ ಇಂಪ್ರೂವ್ಮೆಂಟ್ ಆಗಿರುವಂಥ ಊರಿ ನಮ್ಮೂರು. 4 ವಡ ತವ್ರ ಮನೆ. ತುಂಬ ಜನ ಹಳ್ಳಿ ಅಂತಿರ್ತಾರೆ ಕಮೆಂಟ್ನೊಳಗೆ, ಬಟ್ ನಮ್ದು ಹಳ್ಳಿ ಅಲ್ಲ, ನಮ್ಮದು ಸಿಟಿನೇ ಅಂತ ಹೇಳ್ಬೋದು. ನೋಡಿರಿ, ಟಾಯ್ಲೆಟ್ ಬಾತ್ರೂಮ್ ಹೊರಗಡೆನೇ ಐತಿ. ಆ ಕಡೆಗೆ ನೋಡತ್ತಿರಲ್ಲ, ಅದು ನಮ್ಮದೇ ಮನೆ ಬಾಡಿಗೆ ಕೊಟ್ಟಿವಿ. ಅಲ್ಲಿ 4 ರೂಮ್ ಅದಾವೆ ರೀ. ಈ ಕಡೆ ಆ ಕಡೆ ಸೆಪ್ರೇಟ್ ಪೊಸಿಷನ್ ಮಾಡಿ ರೂಮ್ ಕೊಟ್ಟಿದ್ದೀವಿ. ಸೊ ಈ ಕಡೆ ಬಂದ್ರೆ ಈಗೆಲ್ಲ ಸಿಟಿ ಊರಾಗೆಲ್ಲ ಹೆಂಗೆ ರೀ, ಕಟ್ಟಿಗೆ ಪಟ್ಟಿ ಹಾಕೊಳಕ್ಕೆ ಮೊದಲಿನ ಥರ ಜಾಗಗಳು ಸಿಗಂಗಿಲ್ಲಲ್ಲ, ಅದಕ್ಕಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇಟ್ಕೊಳಕ್ಕೆ ಮಾಡೋಕ್ಕಂತೇಳಿ ಈ ಥರ ಕಟ್ಟಿ. ಆ ಕಡೆ ಬ್ಯಾರಲ್ ಐತಿ, ಈ ಕಡೆ ಏನಾದರೂ ಕಟ್ಟಿಗೆ ನೋಡಿರಿ, ಕಟ್ಟಿಗೆ ಹೊಟ್ಟ್ಯಾರ. ಈ ಕಡೆ ಬರ್ರಿ, ಹಾಗೆ ಹೋಗೋಣ. ಈ ಥರ ಪ್ಯಾಂಟೋನಿಗೆ ಅದಾವೆ, ಫುಲ್ ಹೈಟ್ ಅದ್ರಿ ನಮ್ಮ ಮನೆ. ಅಂದ್ರೆ ರೋಡ್ ಬಂದಂಗೆಲ್ಲ ಇದು ಹಾಕೋತ ಹೈಟ್ ಹಾಕೋತ ಹೋಗುತ್ತಲ್ರಿ. ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿ ಈ ಥರ ಹೈಟ್ ಮಾಡಿಸಿದಾರ. 1 2 3 4 5 6 ಮೆಟ್ಲದ ಅಂತಲೇ ಹೇಳ್ಬೋದು. ಈ ಥರ ಒಂದು ತಲೆಬಾಗ್ಲಿ ಬರ್ತೈತಿ. ಒಳಗಡೆ ಹಾಗೆ ಒಳಗಡೆ ಹೋಗೋಣ ಅಂತ ಬರ್ರಿ. ನಾವು ಊರಿಗೆ ಹೊಂಟಿದ್ದೀವಿ, ರೆಡಿ ಹಾಕತ್ತಿದ್ದೀವಿ. ಸೊ ಹೋಮ್ ಟೂರ್ ಮಾಡಿದ್ರೆ ಆಯ್ತು ಅಂತೇಳಿ. ಈ ಕಡೆ ಬಂದರೆ ಈ ಥರ ಟೈಲ್ಸ್ ಅದಾವೆ ರೀ. ಇದು ಅಂತ ತಿಳ್ಕೊತಾರೆ ಭಾಳ ಜನ, ಕಾರ್ಪೆಟ. ಬಟ್ ಆ ಥರ ಎಲ್ಲ ಟೈಲ್ಸ್ ಅದಾವೆ ರೀ. ರಫ್ ಆ್ಯಂಡ್ ಟಾಪು, ಹೊಲಸು ಕೂಡ ಕಾಣಿಸಂಗಿಲ್ಲ, ಏನಿರಂಗಿಲ್ಲ. ಸೊ ಹಾಗಾಗಿ ಈ ಕಡೆ ಬಂದ್ರೆ ಇಲ್ಲೆಲ್ಲ ಈ ಥರ ಅರ್ಬಿ ಇಡಕ್ಕೆ ಮಾಡ್ಸ್ಯಾಡ್ರಿ ಮಮ್ಮಿ. ಇಲ್ಲೊಂದು ಬೋರ್ಡ್ ಪಾಯಿಂಟ್ ಐತ್ರಿ. ಟಿ ವಿ ನೋಡ್ರಿ, LED ಟಿವಿನೇ ಐತಿ ಫ್ರೆಂಡ್ಸ. ಆ ಕಡೆ ತೊಟ್ಲು ನೋಡ್ರಿ. ಮತ್ತು ಫುಲ್ಲೆಲ್ಲ ಈ ಕಡೆ ಬಂದ್ರೆ ಜವಾರಿ ಸಾಮಾನುಗಳು, ಗೊತ್ತಲ್ಲ ಹಿರಿಯರ್ದು ಹೆಂಗಿರುತ್ತಂತೇಳಿ. ಈ ಕಡೆಗೆ ದೇವ್ರುಗಳು ಇಡೋ ಸಂಬಂಧನೇ ಹಿಂಗತೆ ಮಾಡ್ಸ್ಯಾಡ್ರಿ ನಮ್ಮ ಶಾರಮ್ಮ. ಈ ಕಡೆ ಮೊದಲ ಇದು ಇತ್ತು, ಒಗ್ಗಿಂಡೆ ಇತ್ತು, ಅದನ್ನು ಪ್ಯಾಕ್ ಮಾಡಿಸಿ ಹಿಂಗೇನಾದರೂ ಸ್ಟೋರೇಜ್ ಗತ್ತಲೆ ಇಡೋಕೆ ಮಾಡ್ಸ್ಯಾರ. ಇದೊಂದು ಮಷಿನ್ ಐತ್ರಿ, ಇಲ್ಲೊಂದು ಟೇಬಲ್ ಐತಿ, ಮ್ಯಾಗನೇ TV ಐತಿ. ಇದು ನಮ್ಮ ಮಮ್ಮಿ ಫೋಟೋ ನೋಡ್ರಿ, ಇದು ಭಾಳ ವರ್ಷದಿಂದ. ಇದರಿಂದ ಒಂದು ಭಾಳ ದೊಡ್ಡ ಸ್ಟೋರಿ ಐತಿ, ಬಟ್ ಈಗ ಹೇಳೋಕ್ಕಷ್ಟು ಟೈಮ್ ಇಲ್ಲ. ಈಗೆಲ್ಲ ಇದೇನು ನೋಡ್ತಾ ಇದ್ರಲ್ಲ, ಇದು ನನ್ನ ಎಂಗೇಜ್ಮೆಂಟಿಂದ್ರಿ. ಇದು ಫೋಟೋ ನೋಡಿರಿ, ನಮ್ಮ ಮನೆಗೆ ಮಾಡಿದ್ದು ಎಂಗೇಜ್ಮೆಂಟ. ಇದು ನಮ್ಮ ರತ್ನನ ಎಂಗೇಜ್ಮೆಂಟ್ ರೀ, ಇದು ನಮ್ಮ ಮನೆಗೆ ಮಾಡಿದ್ದು. ಇದು ನಮ್ಮ ರತ್ನನ ಎಂಗೇಜ್ಮೆಂಟ್ನೇ ಬೀಗರು ಚೇಂಜ್ ಮಾಡಿದ್ದು. ಇದು ಸಕ್ರೆ ಹಾಕ್ತಾರೆ ನೋಡಿರಿ. ಇದು ನನ್ನ ಎಂಗೇಜ್ಮೆಂಟ್ನಾಗಿಂದು ಬೀಗರದು ಸಕ್ರೆ ಇದು ಮಾಡೋದು. ಇದು ಸೃಷ್ಟಿ ನೋಡಿರಿ, ಯಾವ ಥರ ಅದಾಳ ನಮ್ಮ ಅಕ್ಕನ ಮಗಳು. ಅಲ್ಲಿ ಮಟ್ಟಾಗ ಹೋದಂಗಿಂದು. ಇದು ನಮ್ಮ ಕುಬ್ಶಿನ ನೋಡಕ್ಕ ತಂಗಿ ಒಮ್ಮೆ ಹೊಟ್ಲಿದ್ವಿ, ನಾನು ನಮ್ಮ ತಂಗಿ ಆವಾಗಿಂದಿದ್ದು. ಸೊ ಇದು ಎಲ್ಲ ಹೋಗಿದ್ವಿ. ಇದು ನನ್ನ ಎಂಗೇಜ್ಮೆಂಟಿಂದ ಫೋಟೋ ಐತೆ ನೋಡಿರಿ. ಆಮೇಲೆ ಇದು ಮಮ್ಮ, ಇದು ನಮ್ಮ ಸೃಷ್ಟಿ ನೋಡಿರಿ. ಮೊನ್ನೆ ಮದುವೆ ಐತೆ ನಮ್ಮ ಅಕ್ಕನ ಮಗಳದು. ಎಲ್ಲ ಫೋಟೋಗಳು ಚೆನ್ನಾಗಿ ಹಾಕಿದ್ದಾರೆ ಮಮ್ಮಿ, ನಮಗೆಲ್ಲ ಮೆಮೊರೀಸ್ ನೆನಪಾಗ್ತಾವೆ ನೋಡಿರಿ. ದೊಡ್ಡ ಹಾಲ್ ರೀ ಇದು, ಫುಲ್ ಏಕಾಟನೆ ಮಾಡ್ಯಾರ. ಮೊದಲು 2 ರೂಮ್ ಇದ್ದು, ಈಗ ಏಕಾಟನೆ ಮಾಡ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ಇಷ್ಟ ರೀ ನಮ್ಮಮ್ಮಗೆ. ಫುಲ್ ನಮ್ಮ ಮನೆ ಜಾತ್ರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು 5 ಜನ ಅಕ್ಕ ತಂಗಿಯರು. ನಮ್ಮ ದೊಡ್ಡಪ್ಪನ ಮಗಳು ಬೇಕಿ, ನಾವು 4 ಮಂದಿ. ಈಕಿ ದೊಡ್ಡಕ್ರಿ ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಅಪ್ಪರ ಅಣ್ಣನ ಮಗಳು, ನಮ್ಮ ಸುಯತಕ್ಕ, ನಾನು, ರತ್ನ, ನಮ್ಮ ಸರು ಲಾಸ್ಟಿಗೆ ರೀ. ನಾವು ಹೆಂಗೆ ಹುಟ್ಟೀವಿ ಹಂಗಂಗೆ ಫೋಟೋಗಳು ಹಾಕಿದಾಳೆ ನೋಡ್ರಿ, ಸಿಂಗಲ್ ನಮ್ಮ ಮಮ್ಮಿ. ಅವಾಗೆಲ್ಲ ನಡ್ತಾನೆ ನೋಡೋಕೆ ಬರುತ್ತೆ ಅಂದ್ರೆ ಹೆಣ್ಣು ನೋಡೋಕೆ ಬರೋಣ ಕೊಡ್ತಿದ್ರು ನೋಡಿ ಫೋಟೋ, ಅದಕ್ಕಂತ ತೆಗ್ಸಿದ್ದವು ಎಲ್ಲ. ಸೊ ಇದು ನಮ್ಮ ಸರು ರೀ. ಇದು ನಾವು ಕುಬ್ಶಿನ್ಯಾಗ ನಮ್ಮಿಬ್ಬರು ಅಕ್ಕ ತಂಗಿಯರಿ ಸೇಮ್ ಸೀರೆ ತಂದು ಕೂಸ ಮಾಡಿದ್ಲ ಅಕ್ಕ, ನಮ್ಮ ಚಿಕ್ಕಮ್ಮ ಇಬ್ಬರು. ಸರು ನೋಡ್ರಿ, ರತ್ನ, ನಾನು, ಈ ಥರ ಎಲ್ಲ ಇದಾವೆ. ಈ ಕಡೆ ಬಂದ ನೋಡ್ರಿ, ಇಲ್ಲಿ ಟ್ರಿಜರಿ ಐತೆ ನಮ್ಮದು. ಈ ಕಡೆ ಬಂದ್ರೆ ಒಂದು ಇರಲಿ ಅಂತೇಳಿ ಬಚ್ಚಲ ಮಾಡ್ಯಾರ ಮಮ್ಮಿ. ದೊಡ್ಡದು ಹಾಲ್ ರೀ ಇದು, 2 ರೂಮ್ ಕುಂದ್ರದು. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಬಂದ್ರೆ ಒತ್ತಟೆ ಆಗ್ತಾರಂತೇಳಿ ಈ ಥರ ದೊಡ್ಡದು ಹಾಲನೇ ಐತಿ. ಇಲ್ಲೊಂದು ಕಾಟ್ ಐತಿ. ಸೊ ಇಲ್ಲಿ ಹಳೆ TV ನೋಡ್ರಿ, ಕಲರ್ ಟಿವಿನೇ, ಬಟ್ ಇರಲಿ ನೆನಪಿಗೆ ಅಂತೇಳಿ ಮಮ್ಮಿ ಇಟ್ಟಾರ ನೋಡ್ರಿ. ಈ ಥರ ಆವಾಗ ಇದು ದೊಡ್ಡ ಲೆವೆಲ್ದೊಳಗೆ ಅನ್ನಿಸ್ತೈತಿ ಈ ಥರ ಟಿವಿಗಳು. ಓಕೆ, ಆ ಕಡೆ ಬಂದ್ರೆ ಅಲ್ಲೇನೂ ಈ ಥರ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಈ ಕಡೆ ಬಂದ್ರೆ ನಿಮ್ಗೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಮೊದಲು ಈ ಕಡೆ ಅಡುಗೆ ರೂಮ್ದಾಗ ಹೋಗೋಣ ಬರ್ರಿ. ಅಡುಗೆ ರೂಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ.
ಒಂದು 8-10 ಮಂದಿ ಕೂತ್ರು ಆರಾಮ್ ಊಟ ಮಾಡ್ಬೋದು ಆ ಥರ ಐತಿ. ಶಾರಾಮನ್ ಕಿಚನ್ ನೋಡ್ರಿ. ಇಲ್ಲೆಲ್ಲ ಗೊತ್ತಲ್ಲ ಸಂಸಾರದ ಸಾಮಾನುಗಳು ನೋಡ್ರಿ ಎಷ್ಟದ ನಮ್ಮಮ್ಮನು. ಬಬ್ಬ ಕಂಡಪಟ್ಟೆ ಅದ ನೋಡ್ರಿ ಸಾಮಾನುಗಳು. ಪ್ಲಾಸ್ಟಿಕ್ಕು ಅಷ್ಟೇ, ಸ್ಟೀಲು ಅಷ್ಟೇ, ಜರ್ಮನಿನೂ ಅಷ್ಟೇ, ಎಲ್ಲ ಅಷ್ಟೇ ಅದಾವ್ರಿ. ಈ ಕಡೆ ಒಂದು ಬಚ್ಚಲ ಐತಿ. ಇಲ್ಲಿ ನೀರಲ್ಲೇ ನೋಡ್ರಿ ಒಗ್ಗಿಂಡಿ ಇರಬೇಕು, ಒಲಿ ಇರಬೇಕು ನಮ್ಮ ಕಡೆಗೆ. ಆ ಕಡೆ ಕಟ್ಗೆ ಇಡೋದ್ರಿ ರೊಟ್ಟಿ ಬಿಡ ಬಂಡಿ. ಈ ಕಡೆಗೆ ಬಂದ್ರೆ ಇಲ್ಲೆಲ್ಲ ಇದಕ್ಕೆ ಇದು ಏನಂತಾರೆ ಕಣಕ್ಲಿ ಇಲ್ಲೆಲ್ಲ ಕುಡಿಯೋ ನೀರಿನ ಕೊಡಗಳು, ನಳ, ಟಾಕಿ ಎಲ್ಲ ಅದಾವ್ರಿ. ಕಡೆ ಸ್ವಲ್ಪ ಕಡೊಂದು ಪಳಿ ಹಾಕ್ಯಾರ. ಇಲ್ಲೊಂದು ಕಟ್ಗೆ ಸ್ವಲ್ಪ ಐತಿ. ಫ್ರಿಜ್ಜು ಸೂಪರು. ಏನು ಮಾಡ್ಯಾವ ಮೆಣಸಿನ್ಕಾಯಿ ಹಿಂಡಿ ಹಾಕಿ ಸೂಪರ್ ಸುಸ್ಲ ಮಾಡೀನ್ರಿ. ಯಾರಿಗೆ ತಿನ್ನಿಸ್ಬೇಕನ್ನುತ್ತಾ ಬರ್ರಿ. ಅಯ್ಯಪ್ಪ ಸಿನ್ನೆ ಅಮ್ಮ ಮಾಡಿದ ಸುಸ್ಲ ನಮ್ಮ ಮಕ್ಕಳಿಗೆ ನಮಗೆ ಭಾಳ ಫೇವ್ರೇಟ್ ರೀ. ಚುರುಮುರಿ ಸುಸ್ಲ ಆದ್ರೂ ಅವಾಗ ನಂಗೆ ತಲೆ ಇಲ್ಲ ನೋಡ್ರಿ. ಯಾಕೆ ಏನೋ ಗೊತ್ತಿಲ್ಲ, ಹಾಂ ಹೇಳ್ಕೊಳಕ್ಕೂ ಆಗಲ್ಲ, ಮರ್ತಿರಕ್ಕೂ ಆಗಲ್ಲ. ಟೆನ್ಷನ್ನು, ವಿಚಾರ ಗೊತ್ತಿಲ್ಲ. ಇದು ಗ್ಯಾಸ್ ಕಟ್ಟಿ ನೋಡ್ರಿ ಈ ಥರ ಐತಿ. ಅಲ್ಲೊಂದು ಎದುರುಗಡೆ ಕಿಡಿಕಿ ಐತಿ. ಇದು ಒಂದು ಹಿತ್ತಲು ಬಾಗಿಲು ಅದು ನೋಡ್ರಿ. ಈ ಥರ ಹಿತ್ತಲು ಬಾಗಿಲು ಐತಿ. ಇವಕ್ಕೆ ಈ ಥರ ನೋಡ್ರಿ ಹಳೆ ಬಂಡಿನೇ ಹಾಕ್ಯಾರ. ಈ ಥರದ ಬಂಡಿ ಯೂಸ್ ಮಾಡೋಕತ್ತಾಗ ಭಾಳ ಮಂದಿ ಆರಾಮಿದ್ರು, ಸುಖ ಇತ್ತು ಜೀವನ. ಟೈಲ್ಸ್ ಈ ಥರ ಏನು ಫ್ಯಾನ್ಸಿ ಒಳಗೆ ಹಾಕತ್ತಾರ ನೋಡ್ರಿ. ಈ ಕೈ ಹಿಡ್ದು ಕಾಲು ಹಿಡ್ದು ಯಪ್ಪ ಅಂದೆ ಯವ್ವ ಅಂದೆ ಅನ್ನಂಗೆ ನಡೆದೈತಿ ನೋಡ್ರಿ ಈಗಿನ ಜನ್ರೇಷನ್ ಮಂದಿದು. ನೋಡ್ರಿ ಈಗಿನ ಜನರೇಷನ್ ಮಂದಿದು ಇವರೆಲ್ಲ ಬಿಟ್ಟು ಹೋದ್ಮೇಲೆ, ನೀವು ಬಿಟ್ಟ ಹೋದ್ಮೇಲೆ ನನ್ನ ಕಷ್ಟ ಯಾರಿಗೆ ಹೇಳಲೆ. ಒಲಿ ಮ್ಯಾಗ ಚಾಕ್ ಇಟ್ಟಿರ್ತೀನ್ರಿ, ಮರೆತು ಮಾತು ಹೇಳ್ಕೊಂತ ಕುಂತ್ನಿ ಅಂದ್ರ ಈ ಬಗುಣಿ ಕಾಣಿಸುತ್ತಲ್ರಿ, ಈ ಟೈಪಿಗೆ ತಂದೀನ್ರಿ. ಈ ಬಗುಣಿ ಆದ್ರೂ ಉದ್ದಿನ್ರಿ, ಅನ್ನಕ್ಕೆ ಇಟ್ಟಿದ್ದೀನ್ರಿ. ಅನ್ನಕ್ಕಿಟ್ಟು ಮಾತು ಹೇಳ್ಕೊಂತ ಕುಂತಾಗ ಅನ್ನ ಬುರ್ಬುಷ್ ಕೆಲಸ ಹಿಂಗೈತ್ರಿ. ಇದು ಈ ಟೈಪ್ ಐತಿ ನೋಡ್ರಿ ಫ್ರೆಂಡ್ಸ್. ಅಡುಗೆ ಮನೆ ದೊಡ್ಡದೈತ್ರಿ. ಒಟ್ಟು ಎಲ್ಲರೂ ಕೂತ್ರು ಒತ್ತಟೆ ಕುಂಡಿರ್ಬೇಕು ಅನ್ನೋದು ಮಮ್ಮಿದು ಟಾಪಿಕ್ ನೋಡ್ರಿ ಹೆಂಗೈತಿ. ನಿಮ್ಗೆ ಇದು ರೂಮ್ ತೋರಿಸ್ತೀನಿ. ಇದೊಂಥರ ಪುಟ್ಟದಾಗಿ ರೂಮ, ಜಗಲಿ ರೂಮ್ ಅನ್ಬೋದು. ಅದಕ್ಕೆ ಇವಾಗ ಸ್ಟೋರ್ ರೂಮ್ ಥರ ಮಾಡ್ಕೊಂಡಾಡ್ರಿ ಮಮ್ಮಿ. ನೋಡ್ರಿ ಯಾವ ಥರ ನೀಟ್ ಒಟ್ಟಿಟ್ಟಾಳ. ಮೊದಲ ಈ ಥರ ನಿಟ್ಟಿದ್ರೆ ಶ್ರೀಮಂತರು ಅದೊಂಥರ ಗೌರವ ಭಾರಿ ಐತ್ರಿ. ನಿಟ್ಟು ನೋಡಿ ಹೆಣ್ಣು ಕೊಡ್ತಿದ್ರಿ. ಇಲ್ಲಿ ಅವ್ರ ಮನೆಗೆ ಏನೈತೆ ಒಂದು ಜೋಳದ ಚೀಲ ಕಾಣಲಿಲ್ಲ ಅಂತದ್ರಂತ. ಎಲ್ಲ ಶಾರಾಮಂದು ಮನೆ ಏನೇನಿದಾವ ಇವು ಅಕ್ಕಿ ಚುರುಮುರಿ ಇಲ್ಲನ. ಹಾಂ ತಗೋರಿ ಏನೇನ ಇಟ್ಟಾರ ನೋಡ್ರಿ ನಮ್ಮ ಮಮ್ಮಿಯರು. ಈ ಥರ ಮೂಲ್ಯಾಗ ಕುರ್ಚಿಗಳು ಅದಾವ ಇಲ್ಲಿ. ಇನ್ನು ಆ ಅಡುಗೆ ರೂಮಿಗೂ ಈ ರೂಮಿಗೂ ನಡ್ಬಾರ್ಕೋದೊಂದು ಗ್ಯಾಪ್ ಮಾಡ್ಯಾಡ್ರಿ. ಅಲ್ಲಿ ಗಾಳಿ ಈ ರೂಮ್ನಂದು ಗಾಳಿ ಆ ಕಡೆ, ಆ ರೂಮ್ನಂದು ಗಾಳಿ ಈ ಕಡೆ ಹೋಗಕ್ಕೆ ಬೇಕತ್ತೇವೆ. ಅಲ್ಲಿ ಓಪನ್ ಇಟ್ರ. ಏ ಬಾಪಿಲ್ಲೇ ನಮ್ಮ ದೇವ್ರುಗಳು ನೋಡ್ರಿ ಫ್ರೆಂಡ್ಸ್. ಎಲ್ಲ ಜಗತ್ತಿನ ಆಲ್ಮೋಸ್ಟ್ ಅಲ್ಲಿ ದೇವ್ರುಗಳು ನಮ್ಮ ಮನ್ಯಾಗ ಅದಾವ. ಎಲ್ಲರೂ ನಮ್ಮ ಮನ್ಯಾಗ ಅದಾರ ನೋಡ್ರಿ. ಪೂಜೆ ಆಗೈತಿ. ಇದರ ಜಗಲಿ ಮಾಡೈತಿ ನೋಡ್ರಿ ಫ್ರೆಂಡ್ಸ. ಇದು ಸದ್ಯಕ್ಕೆ ನೀರು ಭಾಳ ಯೂಸ್ ಆಗಂಗಿಲ್ಲ ಅಂತೇಳಿ ಬ್ಯಾರಲ್ಲಿ ಇಲ್ಲಿ ಸೈಡಿಗೆ ಇಟ್ಟಾರ ನಮ್ಮ ಮಮ್ಮಿಯರು. ನೋಡಿದ್ರಲ್ಲ ಈ ಥರ ಐತಿ ನೋಡ್ರಿ. ಓಕೆ ಏ ಓರ ಕೊಡಕ್ಕೆ ಬರ್ತೈತಿ. ಎಲ್ಲಿನ ಏನು ತುರ್ಕೊಂಡು ಬ್ಯಾಗ್ ನೋಡ್ರಿ. ಮೊಮ್ಮಗೆ ಎಟ್ಟು ಜೀವ ತಿಂತಾನೆ ಬಂದಾಗ. ಈಗ ಅವು ಅಜ್ಜಿದರಿದ್ರಿಗೆ ಒಂದು ಮತ್ತು ಬೇಯಂಗಿಲ್ಲ, ಒಂದು ಏಟು ಹೊಡೆಯಂಗಿಲ್ಲ ರೀ. ನಾವು ತಾಯಂದ್ರು ಭಾಳ ಲಾಡಿಗೆ ಬರ್ತಾರ ಅವರು. ಅಲ್ಲಿ ಹೋಗು ಏನು ತಿನ್ನಕತ್ತಿ ನೋಡ ಮಾಡು ಏನದು ನೋಡ್ಕೊಂಬಂದ್ರಲ್ಲ ನಮ್ಮ ತವ್ರ ಮನೆ ಹೋಮ್ ಟೂರನ್ನು ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಈ ಕಡೆ ಬಂದ್ರೆ ಹಿತ್ಲ ನೋಡ್ರಿ. ಇದು ಹಿತ್ಲನ್ನು ತೋರಿಸ್ತೀನಿ. ಹಳ್ಳಿ ಇರಲಿ ಸಿಟಿ ಇರಲಿ ಹಿತ್ಲಂತೂ ಇದ್ದೇ ಇರ್ತೈತ್ರಿ. ಸಿಟಿ ಕಡೆ ಡೇರೀಸ್ಗಳು ಅಂತಾರೆ, ಹಳ್ಳಿ ಕಡೆ ಹಿತ್ಲ ಅಂತೇಳಿ ಕರಿತೀವಿ. ಹಿಂದಿನ ಸೈಡ್ದೆಲ್ಲ ಈಗ ಬಚ್ಚಲುಗಳ್ದು ನೀರೆಲ್ಲ ಇರ್ತಾವೆ ನೋಡ್ರಿ. ಈ ಥರ ಹಿತ್ತಲ್ದಾಗ ಕರೆದು ಹೋಗ್ತಾವ. ಸೊ ಇಲ್ಲೆಲ್ಲ ಇವಾಗ ಡೇರೀಸ್ಗಳು ಶುರು ಆಗಿದಾವ. ಈ ಸದ್ಯಕ್ಕೆ ನಡ್ದೈತ್ರಿ ಎಲ್ಲ ಕಡೆ ಕೆಲಸ. ಆಮೇಲೆ ಹೇಳ್ತೀನಿ. ಅದು ನಾವು ಬಾಡಿಗೆ ಕೊಟ್ಟಿವಲ್ಲ ಅದು ಹಿತ್ತಲು ನೋಡ್ರಿ. ಹಿತ್ತಲು ಬಚ್ಚಲ, ಹಿತ್ತಲು ಬಾಗ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ. ನೀವು ಈ ಕಡೆ ನೋಡ್ತಿರ್ಬೋದು. ಹಿತ್ತಲ ಬಾಗ್ಲಿ ಅಂತೂ ಇದ್ದೇ ಇರ್ತೈತ್ರಿ ನೋಡ್ರಿ. ಈ ಕಡೆಯಿಂದ ಎಲ್ಲರೂ ಭಾಳ ಮಂದಿ ನಾವು ಬಂದಾಗ ಹೋದಾಗ ನೀರಲ್ಲಿ ಬಂದೆಮ್ಮ ನೀರಲ್ಲಿ ಬೇಕಂತೇಳಿ ಅಂದ್ರೆ ಅಲ್ಲಿ ಆವರೆಗೆ ಏನಾದರೂ ಅಡುಗೆ ಗಿಡ್ಗೆ ಮಾಡಕತ್ರ. ಸೊ ಇಲ್ಲಿ ಎಲ್ಲಿಗೆ ಇಲ್ಲಿ ನೀರು ಕಾಸಕ್ಕೆ ಬರ್ ದೊಡ್ಡ ದೊಡ್ಡ ಗುಂಡಿಗೆ ಇಟ್ಟಂತೇಳಿ ಇಲ್ಲಿ ನೀರಲ್ಲಿ ಹೇಗೈತ್ರಿ. ಈ ಕಡೆ ಹಿತ್ತಲು ಬಾಗಲ್ದಾಗ ಇದು ಹಿತ್ತಲು ಬಾಗಲ.
ಇರ್ತಿಲ್ ಬಾಗಲ್ಲ ಫ್ರೆಂಡ್ಸ ನೋಡಿರಿ. ಇಲ್ಲಿ ಈ ಥರ ಕಟ್ಟೈತಿ. ಇಲ್ಲಿನ ಆರಾಮ್ಶಿ ಕುಂದ್ರಬೋದು ರೀ ಫ್ರೆಂಡ್ಸ್, ತಂಪಿರ್ತೈತೆ ವಾತಾವರಣ. ಈ ಕಡೆ ನೋಡಿರಿ ತಂತಾನೆ ನಾಟೈತಿ ಪಪ್ಪಾಯಿ ಗಿಡ, ನಮ್ಮದೆಲ್ಲ ಚಿಕ್ಕ ಹಣ್ಣಿನ ಗಿಡಗಳು ಕಂಡಪಟ್ಟಿ ಅದಾವೆ ನೋಡಿರಿ. ಈ ಕಡೆ ಎಲ್ಲ ಸೈಡಿಗೆ ಇಲ್ಲೆಲ್ಲ ಸ್ವಲ್ಪ ಸೈಡಿಗೆ ವಾತಾವರಣ ಈ ಥರ ಐತೆ ನೋಡಿರಿ. ನಮ್ಮ ಮನೆ ಸುತ್ತಮುತ್ತ ಮೊದಲಿಂದ ನಮ್ಮ ಮನೆ ಬಾಕ್ಲ ಇಲ್ಲಿ ಇತ್ತು ರೀ ಫ್ರೆಂಡ್ಸ್. ಇಲ್ಲೊಂಚೂರು ಗ್ಯಾಪ್ ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ನೋಡಿರಿ, ಇಲ್ಲಿ ಇತ್ತು. ಇಲ್ಲೆಲ್ಲ ಕಟ್ಟಿ ಇತ್ತು ನೋಡಿರಿ. ಇಲ್ಲಿ ಒಲಿ ಇತ್ತು. ಇಲ್ಲೊಂದು ಕಟ್ಟಿ ಥರ ಮಾಡಿದ್ರು ಮಮ್ಮಿ, ಒಂದು ಕಲ್ಲು ಹಾಕಿ ಮಸ್ತ್ ಇತ್ತು ರೀ ಅಲ್ಲೇನು. ಇಲ್ಲಿ ಈ ಥರ ಇಲ್ಲಿ ಬಂದು ಕೊಂಡಿರ್ತಿದ್ವಿ. ವಾತಾವರಣ ಭಾಳ ಚೆನ್ನಾಗಂತ ಅನ್ನಿಸ್ತಿತ್ತು. ಬಟ್ ಈಗ ಈ ಸೈಡ್ ಮಾಡೈತೆ ನೋಡಿರಿ ಫ್ರಂಟ್ಗೆ. ಮೊದಲು ಫ್ರಂಟ್ಗೂ ಇತ್ತು, ಸೈಡಿಗೆ ಇತ್ತು. ಪಪ್ಪಾಯಿ ಹಣ್ಣಾಗಿದ್ದಾವೆ ನೋಡಿರಿ. ಬಟ್ ಹೈಟ್ ಆಗೈತದ ಗಿಡ, ಹರ್ಕೊಳಕ್ಕೆ ಬರೋಂಗಿಲ್ಲ. ಓಕೆ, ನೋಡಿದ್ರಲ್ಲ ಈ ಹೋಮ್ ಟೂರ್ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ತವ್ರ ಮನೆಗಳು, ನಿಮ್ಮ ಊರ ಕಡೆ ಎಲ್ಲ ಈ ಥರ ಮನೆಗಳಿದ್ರೆ ಲೈಕ್ ಮಾಡಿರಿ. ಸೊ ಅಭಿಪ್ರಾಯನ ತಿಳಿಸ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಪೋರ್ಟ್ ಮಾಡಿರಿ. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದ್ರೂ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಧನ್ಯವಾದ. ನಮ್ಮ ಶಾರಮ್ಮ ಸುಸ್ಲ ಮಾಡ್ಯಾಡ್ರಿ. ಸುಸ್ಲ ತಿನ್ನೋಣಂತ ಬರ್ರಿ ಫ್ರೆಂಡ್ಸ. ನಾವು ಊರಿಗೆ ರೆಡಿ ಆಗಬೇಕಿನ್ನ. ನಮ್ಮಮ್ಮ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾವಾಗ ಮಾಡ್ತಾ ಗೊತ್ತಿಲ್ಲ. ಇಷ್ಟು ತನ ಸೈಲೆಂಟ್ ಅದ. ಸುಸ್ಲ ಮಾಡ್ಯಾಳ್ರಿ ಶಾರಮ್ಮ. ಹೋಮ್ ಟೂರ್ ಮಾಡಿದೆ ನಾನು ಕೂಡ. ಈ ಚಾನಲ್ದಾಗ ಹಾಕಿದ್ನಲ್ಲ, ಅದಕ್ಕೆ ಇನ್ನೊಂದು ಚಾನಲ್ದಾಗ ಹೋಮ್ ಟೂರ್ ಮಾಡಿದೆ. ಸುಸ್ಲ ಮಾಡೋಣಂತ ಬರ್ರಿ ನಾಷ್ಟಾಕ. ನೀ ಅದನ್ನ ತೊಗೊಂಡಿಲ್ಲನು? ಅಮ್ಮ ಮಾಡಿದ ಸುಸ್ಲ ತಿನ್ನೋಣಂತ ಬರ್ರಿ. ಹೆಂಗಾಗೈತೆ ಬಗ್ಗೆ? ಮಸ್ತಾಗೈತೆ. ಯಾವಾಗ ಮಾಡಿದ್ದೆ ಮಹೇಶ್ನವ್ರು ಇದ್ರು ನೋಡು. ಅವಾಗ ಓಮಿ ನಡ್ದಾಗ ಏನು ಭಾರಿ ಆಗಿತ್ತು ಯವ್ವ ಸುಸ್ಲ. ಎಲ್ಲರಿಗೂ ಇನ್ನು ಎಷ್ಟು ತಿನ್ಬೇಕನ್ನೋದಿತ್ತು. ಕಲಸಾತು ಹೋಗಲ್ಲ. ಈ ನನ್ನ ಮಗ ಭಾಳ ಹದ್ದು ಮೇರೇನ್ರಿ. ಇಲ್ಲಿ ಶಾರಮ್ಮನ ಮನೆಗೆ ಬಂದು ತೀರನೇ ಹದ್ದು ಮೇರೇನ. ನಾ ಬೈಯಕ್ಕೆ ಹೋದ್ರು ನಮ್ಮ ಮಮ್ಮಿ ಬೈತಾಳ. ನಾನು ಗಜ್ಜು ಕಡಂಗಂತ್ರ ಇಲ್ಲ ಇಲ್ಲಿ ಬಿಡ್ರಿ. ಇಲ್ಲೂ ಅದನ್ನಲ್ಲಿ ಇಟ್ಟು ಎಲ್ಲರಿ ಈಗ ನೀ ತಿತ್ತೇನಿಲ್ಲ ತೋತಿನ ಕಸ್ಬರ್ಗಿ ಚಪ್ಪೋ ಅಲ್ಲ ಯವ್ವ ವಿಡಿಯೋ ಚಾಲು ಐತ್ವ ಯವ್ವ. ಮಂಗಳಾರತಿ ತಗೊಂಡೇ ಇಲ್ಲ ನಿಂದರಿ, ಅವ್ನು ಸ್ವಲ್ಪ ಮಾಡ್ತೀನಿ. ಓಕೆ ಫ್ರೆಂಡ್ಸ, ರೆಡಿ ಆದ್ವಿ ನೋಡ್ರಿ. ಊರಿಗೆ ಹೋಗೋದಿಕ್ಕ ಬ್ಯಾಸರ್ ನೋಡ್ರಿಪ್ಪ. ಈಗ ಊರಿಗೆ ಹೋಗೋಕೆ ಬರತ್ನ್ಯಾಗ ಅಷ್ಟು ಇದು ಇರುತ್ತೆ. ಬಟ್ ಇವಾಗ ಜಾಸ್ತಿ ದಿನ ಉಳ್ಕೊಳಕ್ಕೆ ಆಗಲಿಲ್ಲ. ಒಂದು ಇಂಪಾರ್ಟೆಂಟ್ ಕೆಲಸದ್ನೇ ಬಂದಿದ್ನೆ ಹಂಗಂತೇಳಿ. ಈಗ ನೆಕ್ಸ್ಟ್ ಸುಟ್ಟಿಗೆ ಬರೋದು ನೋಡ್ರಿ. ಸರಿ, ಏನು ಬ್ಯಾಗ್ ಅದು ಏನು ಭಾಳ ಇಲ್ಲ ನೋಡ್ರಿ. ಬರಾಗಂತೂ ಒಂದೇ ಬ್ಯಾಗ್ ತೊಗೊಂಡು ಬಂದಿದ್ವಿ. ಬಿಲ್ಯಾಗ ಒಂದು 4 ಅರ್ಬಿ ಇಟ್ಕೊಂಡು. ಈಗ ಅದೊಂದು ಎಕ್ಸ್ಟ್ರಾ ಬ್ಯಾಗ್ ಆಗೈತೆ ನೋಡ್ರಿ. ರೆಡಿ ಆಗಿದ್ದೀವಿ ನಾವು ಕೂಡ. ಹಾಂ, ಇರ್ಲಿ ಬಿಡು. ಒತ್ತಾಕದ ನಮ್ಮ ಶಾರಮ್ಮ. ಬರ್ರಿ. ಯಪ್ಪ, ಈಗ ಬ್ಯಾಸಿಗೆ ಶುರುವಾಯ್ತು ರೀ. ಹೊರಗಡೆ ಅಡ್ಡಾಡಕ್ಕೆ ಮತ್ತು ಜರ್ನಿ ಮಾಡಕ್ಕೆ ಇಷ್ಟು ಬೇಸರ ಆಗುತ್ತಾ. ಅದ್ರ ದೂರ ಊರಿನ ಜರ್ನಿ ಇತ್ತಪ್ಪ ಅಂದರೂ ಕೂಡ ಸಮಸ್ಯೆ ಹೇಳೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ್. ನನಗೆ ಒಮ್ಮೆ ಬಸ್ನಾಗ ಕೂತ್ರಿ ಏನು ಅನ್ಸಲ್ಲ. ಆದ್ರೆ ಹಾಂ, ಹವ ಎಲ್ಲ ಇದಾಗುತ್ತೆ. ಬರತ್ತಾರ ನೋಡ್ರಿ ಬಾಗು ಮತ್ತು ಪಿಲ್ಲಿ. ಟಾಟಾ. ಸೊ ಈ ಜರ್ನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ. ನನಗೆ ಗೊತ್ತೈತಿ ನಾ ಬರತ್ನಾಗಿನ ವಿಡಿಯೋ ನಿಮ್ಗೆ ಎಷ್ಟು ಖುಷಿ ಕೊಡ್ತದ. ಒಳ್ಳೆ ಹೋಗುತ್ತೆ ನನಗಿನ್ನ ಬಲ್ಲ ನಿಮ್ಗೆ ಬೇಜಾರಾಗುತ್ತೆ ಅಂತೇಳಿ. ಯಾಕಂದ್ರೆ ಇಲ್ಲಿದು ಎಲ್ಲ ನೀವು ಮಿಸ್ ಮಾಡ್ಕೊತಿರ್ತೀರಿ. ಸೊ ಬಟ್ ಏನು ಮಾಡೋದು ಫ್ರೆಂಡ್ಸ, ಹುಡುಗಿನ ಬಿಟ್ಟು ಬಂದಿನಿ, ಸ್ನೇಹಕ್ಕನ್ನು ಬಿಟ್ಟು ಬಂದೀನಿ ರೀ ನಾನು. ಈಗ ಬೇಸಿಗೆ ಹೆಂಗೂ ಬರ್ತೀರಿ, ಇನ್ನೊಂದು ತಿಂಗಳು 1.5 ತಿಂಗಳದಾಗ ಬರ್ತೀವಲ್ಲ ಅದಕ್ಕಂತೇಳಿ. ನಾನು ನಮ್ಮ ಭಾಗ್ಯ ಸೇಮ್ ಟು ಸೇಮ್ ಕಾಣತ್ತೀನಿ ನೋಡ್ರಿ. ಏನಂತಿ ಭಾಗ್ಯ? ಏನು ಅನ್ಸಕತ್ತೈತ? ಹಾಂ, ನನಗಂತರೂ ಇಲ್ಲೇ ಇರಂಗೆ ಅನ್ಸುತ್ತೆ. ಏನು ಮಾಡ್ತೀರಿ, ಬಟ್ ಹೋಗ್ಬೇಕು. ಮತ್ತೆ ಬೇಸಿಗೆ ಸುಟ್ಟಿಗೆ ಭಾಗ್ಯ ಅಂತ ಕಾಲೇಜ್ ಸುಟ್ಟಿ ಐತ್ರಿ. ಈಗ ಪೇಪರ್ ಮುಗ್ದವ.
ಬಾರವ ಅಂದೆ, ಅವ್ರದ್ದು ಹೊಲ್ದಾಗ ಕೆಲಸ ಅದಾವಂತ. ಅದಕ್ಕೆ ಆಂಟಿ ಅದು ಹೊಲ ಒಂದು ಐತಲ್ಲ ಆಂಟಿ, ಇಲ್ಲಿಗೆ ಬರ್ತಿದ್ದೆ ಅಂತ. ಇನ್ನೊಂದು 4 ದಿನ ಹೋಲ್ರಿ ಫ್ರೆಂಡ್ಸ, ಆಮೇಲೆ ಬಾ ಅಂತ ಹೇಳ್ತೀನಿ. ಈಗಿನ ನಿಮ್ಮ ಜೂನ್ದಾಗಲ್ಲ ನಿಮ್ಮದು? ಹಾಂ, ಈಗ ಗ್ರೂಪ್ ಮಾಡ್ಯಾರನ? ಟೆನ್ಷನೇ ಇಲ್ರಿ. ಈಗ ಮೊದಲೆಲ್ಲ ಏನು ಇರ್ತಿದ್ದಿಲ್ಲ ಮೊಬೈಲ್ ಅದೇನು, ಈಗ ಗ್ರೂಪ್ನಾಗ ಮೆಸೇಜ್ ಹಾಕ್ಬಿಡ್ತಾರೆ. ಅಡ್ಮಿಷನ್ ಯಾವಾಗ ಏನಂತೇಳಿ ಗ್ರೂಪ್ ಐತಂತ. ಅಲ್ಲಿ ಹರಡ್ಬೇಡ, ಹೋಗಿ ಇಲ್ಲೇ ನಿಂದ್ರು. ಬಿಸಿಲಾಗಿಂದ ಜಳ ಒಂಥರ ಹಿಂಗೆ ಸೊಂಡು ಒಣಗ್ಯಾವು. ಹೌದು, ಮತ್ತಿತ್ತು ಬಿಸಿಲ ಸೊಂಡು ಒಂದದಿಂದ ಒಣಗೋಗ್ಬಿಡ್ರಿ. ಆಗ ಅಲ್ಲೇ ನೆಳ್ಳಾಗಿರ್ತೀರಲ್ಲ, ನೆಳ್ಳಾಗಿದ್ದು ಹಿಂಗೆ ಒಮ್ಮಿಗೊಮ್ಮೆ ಹೊರಗೆ ಬರೋಣ, ನಿದ್ದೆಗಿಲ್ಲ, ನಿದ್ದೆ ಜಳ ಒಕ್ಕಂಗಾಗ್ಬಿಡುತ್ತೆ ಮನುಷ್ಯನಿಗೆ. ಕುಂತು ಅದಕ್ಕೆ ಗಟ್ಟೆ ಬೇಕ್ರಿ, ಒಂಚೂರು ಅಡ್ಡಾಡಿದ್ರೆ ಗಟ್ಟೆ ಹಾಕಿವಿ. ಅದಕ್ಕೆ ನಾವು ಈಗೆಲ್ಲದಕ್ಕೂ ರೆಡಿ ಇದೀವಿ. ಇವಯಪ್ಪ ಅಂದ್ರೆ ಆಗಲ್ರಿ. ನೋಡ್ರಿ ನಮ್ಮ ಶಾರಮ್ಮ ಸ್ಟ್ರಾಂಗ್ ಅದ ನೋಡ್ರಿ. ಏನು ಸ್ಟ್ರಾಂಗ್ ಅಂತೀರೋ ಏನು ಬ್ಯಾಡ ಅಂದ್ರೆ 20 ಸಲ ಬಜಾರ್ದಾಗ ಹೋಗ್ಬರ್ತಿದ್ರಿ ಮೊದಲ. ಅದೇ ವಾಕಿಂಗ್ ಮಾಡಿದ್ದ, ಇವಾಗ ಕೈಕಾಲಾಗ ಶಕ್ತಿ ನೋಡ್ರಿ ಶಾರಮ್ಮ. ಈಗ 11:30 ಆಯಿತು, ಇನ್ನೂ ತನಕ ನಾಷ್ಟ ಇಲ್ಲ, ಚಾ ಇಲ್ಲ. ಎಷ್ಟು ಗಟ್ಟಿ ಅದಾವ ನೋಡ್ರಿ, ಎನರ್ಜಿಟಿ ಶಾರಮ್ಮ. ಬೆಣ್ಣೆ ಅಮ್ಮ ಒಬ್ಬರು, ನಮ್ಮ ಶಾರಮ್ಮ ಒಬ್ಬರು ಭಾರಿ ಫೇವ್ರೇಟ್ ನನಗಂತರು. ನೋಡು. ಹೌದು, ಅಲ್ಲಿಂದ ಹಾಂ, ಅಲ್ಲೆಲ್ಲ ಕುಂತಿತ್ತು ಅವ್ರಮ್ಮಲ್ರ ನೋಡಿ. ಹೌದನ? ಬಸ್ಸಿಗೆ ವೇಟಿಂಗ್ ನೋಡ್ರಿ. 2 ಬಸ್ ಅದು ಕೈಯಂತ ತಪ್ಪಿದ್ದು. ಮನೆ ಮುಂದೆ ಒಂದು 4 ಹೆಜ್ಜೆ ಮುಂದೆ ಅಟ್ಟಿದ್ದೀವಿ ರೀ, ಅವಾಗ ಒಂದೋಯ್ತು. ಇಲ್ಲೇ ಬಂದಿದ್ವಿ, ಪಾಸ್ ಆಗಿಬಿಡ್ತು. ನಮ್ಮ ಬಾಗೋಕೆ ಅಣ್ಣ ನಿಂದ್ರೆ ನಾನು ಅದ್ರಾಗ ಹೋಗ್ಬಿಡ್ತು. ಇವ ಇಲ್ಲಿ ನಾವು ತೊಡಕ್ಕೆ ಬಂದ್ರೆ ಇಷ್ಟು ಕಾಮಿಡಿ, ಇಷ್ಟು ನಗೋದು, ಇಷ್ಟು ಹುಡುಗಾಟ ನೋಡ್ರಿ. ನಮ್ಮ ಕಡೆನೂ ಇರುತ್ತೆ, ಇಲ್ಲ ಅನ್ನಂಗಿಲ್ಲ. ಬಟ್ ಅಲ್ಲೆಲ್ಲರೂ ಸೇರಿದಾಗ ಆಗುತ್ತೆ. ಅಲ್ಲ 2 ಬಸ್ ಒಂದು 5 ನಿಮಿಷ ಅದು ತಡ ಮಾಡ್ಬೇಕಿಲ್ಲ, ಹಿಂದಲ್ಲೇ ಬಂತು ಮತ್ತೆ. ಇಷ್ಟಕ್ಕನ ಫ್ರೆಂಡ್ ಅಲ್ಲ ಹುಡುಗಿ. ನಮ್ಮೂರು, ನಮ್ಮ ತವ್ರ ಮನೆ, ನಮ್ಮ ನಾಲ್ತಡ, ನಮ್ಮ ಹೆಮ್ಮೆ ನೋಡ್ರಿ. ಡಬಲ್ ರೋಡ್ ಆಗೈತ್ರಿ ನಮ್ಮೂರುನೇ. ಈಗ ಮಸ್ತ್ ದೊಡ್ಡದಾಗೈತೆ ನೋಡ್ರಿ ಫ್ರೆಂಡ್ಸ್. ನಾಲ್ತೋಡ ಮಸ್ತಾಗಿ ಒಂದು 5 ವರ್ಷ 10 ವರ್ಷ ಬಿಟ್ಟು ಬರ್ತಾರೆ ನೋಡ್ರಿ ಇಲ್ಲಿ. ಒಳ್ಳೆ ಅವ್ರಿಗೆ ಗೊತ್ತಾಗಲ್ಲ ಅದಿ, ಅಷ್ಟು ಪರ್ಕ್ ಆಗೈತಿ. ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ ರೀ. ಮೊದಲು FMC ಅಂತಿದ್ರು. ಏನು ಮಾಡ್ಕೊಂಡೇವ ಮತ್ತೆ ಬಳ್ಳಿಗೆ? ಏನೂ ಮಾಡ್ಕೊಂಡಿಲ್ಲ. ಬ್ಯಾನಾಗೈತೇನ? ಯಾವಾಗ ಏನೋ ಬಡ್ದದ್ದು ಬಡಸ್ಕೊಂಡಿ ಸಮಯ ಗೊತ್ತಿಲ್ಲ. ಇವ್ವ ಎಲ್ಲ ಬೇದಂಗಾಗೈತೆ, ಏನು ಗುಳ್ಳಿಗೈತೆ? ಎಷ್ಟು ಬಿರ್ಸಾಗೈತೆ ನೋಡೋದು. ಏನೋ ಬಡ್ದೈತೆ ಅದು, ಯಾವಾಗ ಬ್ಯಾನ್ ಐತೆ ಗೊತ್ತಾಗಿಲ್ಲ. ಅಷ್ಟು ಮಗ್ನ ಆಗಿರ್ತಾಳ್ರಿ ಶಾರಮ್ಮ. ಬಿಜಿ, ಅಷ್ಟು ಟೆನ್ಷನ್, ಅಷ್ಟು ತಲೆ ವಿಚಾರ. ಬಸ್ಸಿನ ಕಡೆ ಲಕ್ಷ ಇದೆ. ಹಾಂ, ಶರಣ ವೀರೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತಾಳಿಕೋಟೆ ಉಪ ಮಾರುಕಟ್ಟೆ ಪ್ರಾಂಗಣ ನಾಲ್ತಡ ನೋಡ್ರಿ. ಬಂತರಿ ಬಸ್. ತಗೋಬರ್ರಿ ಚೀಲನ.